ವೀಕ್ಷಕರೇ ನಮಸ್ಕಾರ. ತಂದೆ ತಾಯಿಯರಿಗೆ ಇವತ್ತು ಒಂದು ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಮಕ್ಕಳ ಫಿನಾನ್ಷಿಯಲ್ ಡಿಸಿಪ್ಲಿನು. ತುಂಬ ಕಡೆ ಪೇರೆಂಟ್ಸ್ ಈ ಕಂಪ್ಲೇಂಟ್ ಹೇಳ್ತಾರೆ, ಇವತ್ತಿನ ಮಕ್ಕಳಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ಬ್ರ್ಯಾಂಡೆಡ್ ಐಟಮ್ಸೇ ಆಗಬೇಕು, ಯಾವುದು ಕಮ್ಮಿ ಬೆಲೆದು ಕಾಣಿಸೋದಿಲ್ಲ, ಹೆಚ್ಚಿನ ಬೆಲೆದೇ ಐಟಮ್ಸ್ ಬೇಕು ಅನ್ನೋವಂಥ ಡಿಮಾಂಡ್ ಮಕ್ಕಳು ನಮ್ಮ ಮುಂದೆ ಇಡ್ತಾರೆ ಅಂಥೇಳಿ. ಆದರೆ ನಿಮ್ಮ ಸ್ಥಿತಿಗತಿಗೆ ಅನುಕೂಲವಾಗಿ ಮಗು ಯಾವ ರೀತಿ ಬೆಳಿಬೇಕು ಅಥವಾ ಮಕ್ಕಳಿಗೆ ಯಾವ ರೀತಿ ನಾವು ಡಿಸಿಪ್ಲಿನ್ ಹೇಳ್ಕೊಡ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಆ ರೀತಿ ನಾವು ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟಾಗ ಮಕ್ಕಳು ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇಲ್ಲಿ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎರಡು ಕಾರಣಗಳಿದ್ದು. ಆಫ್ಕೋರ್ಸ್ ಒಂದೇನು ಅಂತ ಹೇಳಿದ್ರೆ ತಂದೆಯ ಫಿನಾನ್ಷಿಯಲ್ ಪೊಸಿಷನ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಎರಡನೇದು, ಮನೆಯಲ್ಲಿ ಒಂದು ಸ್ವಲ್ಪ ತಾರತಮ್ಯ ಕೂಡ ಇತ್ತು. ಈ ಮನೆಯಲ್ಲಿ ಅಪ್ಪ ಅಮ್ಮ, ಹಿರಿಯವನ ಮಗ, ಎರಡನೇವನ ಮಗಳು. ಸೊ ಮಗನಿಗೆ ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು, ಹುಡುಗಿನ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಅವಳು ಏನೇ ಸಾಧನೆ ಮಾಡಿದರೂ ಕೂಡ ಮಗನಷ್ಟು ಹೊಗಳಿಕೆ ಇರಬಹುದು, ರೆಕಗ್ನಿಷನ್ ಇರ್ಬೋದು, ಆ ಹುಡುಗಿಗೆ ಸಿಗ್ತಾ ಇರಲಿಲ್ಲ. ಅವಳಿಗೊಂದು ಆಸೆ ಇತ್ತು, ನನ್ನ ಪೇರೆಂಟ್ಸ್ ಕೈಲಿ ಸೈ ಅನ್ನಿಸ್ಕೋಬೇಕು ಅನ್ನೋವಂಥದ್ದು. ಈ ಹುಡುಗಿ ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಅವಳು ಒಂದು ವಿಶೇಷ ಕೋರ್ಸನ್ನು ಜಾಯಿನ್ ಆದಳು. ಅಲ್ಲಿ ಅವಳಿಗೇನೋ ಆಫರ್ ಕೊಟ್ಟರು, ನೀನು ಇನ್ನಷ್ಟು ಜನರಂತೆ ಸೇರಿಸಿದರೆ ನಿನಗೆ ನಾವು ಕಮಿಷನ್ ಥರ ದುಡ್ಡು ಕೊಡ್ತೀವಿ, ಆದರೆ ಇದನ್ನು ಫಸ್ಟ್ ನೀನು ಕೋರ್ಸ್ ಜಾಯಿನ್ ಆಗಬೇಕು, ಅದರ ನೆಕ್ಸ್ಟ್ ಲೆವೆಲಲ್ಲಿ ಆಮೇಲೆ ಉಳಿದವ್ರನ್ನ ತಂದು ಸೇರಿಸಿದರೆ ನಿನಗೆ ಇಲ್ಲಿ ನಾವು ಕಮಿಷನ್ ರೂಪದಲ್ಲಿ ದುಡ್ಡು ಕೊಡ್ತೀವಿ ಅಂತೇಳಿ. ಇದಕ್ಕೆ ಸುಮಾರು ಅವಳಿಗೆ 1,00,000 ರೂಪಾಯಿಯಷ್ಟು ದುಡ್ಡು ಬೇಕಾಗಿತ್ತು. ಸೊ ಈ ಹುಡುಗಿ ಏನು ಮಾಡಿಲ್ದು, ಅವರ ಮನೆಯಲ್ಲೇ ಇದ್ದಂಥ ಕೆಲವು ಚಿನ್ನಾಭರಣಗಳನ್ನು ತಗೊಂಡೋಗಿ ಅಡವಿಟ್ಟು ದುಡ್ಡು ತಗೊಂಡು ಈ ಕೋರ್ಸಿಗೆ ಸೇರಿಕೊಂಡು. ಆದರೆ ಅವಳಿಗೆ ನಿರೀಕ್ಷಿತ ರೀತಿಯಲ್ಲಿ ಇತರರನ್ನು ಸೇರಿಸೋದಕ್ಕಾಗಿಲ್ಲ, ಆ ಕಮಿಷನ್ ಪಡ್ಕೊಳ್ಳೋದಕ್ಕಾಗಿಲ್ಲ. ಹಾಗಾಗಿ ಅವಳು ಬಡ್ಡಿನೂ ಕಟ್ಟಬೇಕಾಗಿತ್ತು, ಪ್ಲಸ್ ಸಾಕಷ್ಟು ಒತ್ತಡಕ್ಕೂ ಒಳಗಾಗಿದ್ಲು. ಯಾಕೆಂದರೆ ಮನೆಯಲ್ಲಿ ವಿಚಾರ ಗೊತ್ತಾಗಿತ್ತು. ಇವಾಗ ಮನೆಯಲ್ಲಿದ್ದಂಥ ಒಡವೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅಪ್ಪ ಅಮ್ಮ ಅವರು ಇದ್ದಿದ್ದಂಥದ್ದು ಒಂದು ವಠಾರದಲ್ಲಿ ಹೆಚ್ಚಿನವ್ರು ಅವ್ರ ರಿಲೇಟಿವ್ಸೇ ಆಗಿದ್ದರು. ಅದರಿಂದಾಗಿ ವಿಷಯ ಹೊರಗೆ ಹೋಗಲಿಲ್ಲ. ಬಟ್ ಅಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದು. ಎಲ್ಲಿ ಹೋಗಿದೆ ಅಂದರೆ ಯಾರೋ ಮನೆಯವರೇ, ಅಂದರೆ ಆ ಕುಟುಂಬದವರೇ ಕದ್ದಿರಬಹುದು ಅನ್ನೋವಂಥ ಒಂದು ಮಾತು ಕೂಡ ಅಲ್ಲಿ ಬಂದಿತ್ತು. ಪುಣ್ಯಕ್ಕೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಅದರಿಂದಾಗಿ ಯಾವುದೇ ತನಿಖೆ ಅಂತ ನಡೆದಿಲ್ಲ. ಹಾಗೆಯೇ ಸಾಮಾನ್ಯ ಸ್ವಲ್ಪ ಮಿಡಲ್ ಕ್ಲಾಸ್ ಕುಟುಂಬ ಅದು. ಹುಡುಗಿಯ ತಂದೆ ಬಂದು ಒಂದು ಬ್ಯಾಂಕಲ್ಲಿ ಸಬ್ಸ್ಟಾಫ್ ಆಗಿ ಕೆಲಸ ಮಾಡ್ತಾಯಿದ್ರು. ಸಾಧಾರಣ ಒಂದು ಕುಟುಂಬ ಅದು. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಂಜನ ಹಾಕಿ ಕೇಳಿದ್ರಂತೆ. ಅವರು ಅಂಜನ ಹಾಕಿ ಹೇಳಿದರು, ಇಲ್ಲ ಇದು ಮನೆಯವರೇ ತೆಗೆದಿರೋದು, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ನಿಮಗೆ ಗೊತ್ತಾಗತ್ತೆ ಸದ್ಯಕ್ಕೇನೆ ಯಾರು ಮಾಡಿದ್ದು ಅಂತ ಹೇಳಿ ಅಂತ. ಅದಕ್ಕೆ ಸರಿಯಾಗಿ ಈ ಹುಡುಗಿ ಇದು ವಿಚಾರ ಗೊತ್ತಿರಲಿಲ್ಲ, ಅವಳಿಗೆ ಆಮೇಲೆ ಗೊತ್ತಾಯಿತು. ಅವಳು ಏನು ಮಾಡಿದ್ದಾಳೆ, ಹೆದರ್ಕೊಂಡು ನನ್ನ ಹತ್ರ ಬಂದಿದ್ಲು. ಯಾರೋ ಗೈಡ್ ಮಾಡಿದ್ರು, ನೀನು ಅವ್ರ ಹತ್ರ ಹೋಗಿ ಮಾತಾಡು, ನಿನಗೆ ಮಾರ್ಗದರ್ಶನ ಸಿಗತ್ತೆ ಅಂಥೇಳಿ. ಸೊ ಇವಳು ನನ್ನ ಹತ್ರ ಬಂದಿದ್ಲು. ಅವಳು ಬರವಣಿಗೆ ತೊಗೊಂಡು ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇವಳು ಯಾವುದೋ ಎಡವಟ್ಟು ಮಾಡ್ಕೊಂಡಿದ್ದಾಳೆ ಅಂಥೇಳಿ. ಕೇಳಿದೆ ಅವಳಿಗೆ, ಏನು ಎಡವಟ್ಟು ಮಾಡ್ಕೊಂಡಿದ್ಯಮ್ಮ, ಏನೋ ದೊಡ್ಡ ಸೀರಿಯಸ್ ಪ್ರಾಬ್ಲಮ್ಗೆ ಸಿಗಾಕ್ಕೊಂಡಿದ್ಯಾ? ಒಂದು ಕ್ಷಣ ಯೋಚನೆ ಮಾಡಿದ್ಲು ಹುಡುಗಿ, ಹೇಳೋ ಬೇಡ ಅಂಥೇಳಿ. ಆಮೇಲೆ ಬಾಯ್ಬಿಟ್ಲು. ಈ ಘಟನೆಯನ್ನು ಹೇಳಿದ್ದೆ, ಹೀಗೀಗೆ ನಾನು ಚಿನ್ನ ತೊಗೊಂಡು ಇವಾಗ ಅಡವಿಟ್ಟಿದ್ದೀನಿ, ಬಟ್ ನನಗೆ ಇದನ್ನು ವಾಪಸ್ ಮಾಡೋಕ್ಕಾಗ್ತಾ ಇಲ್ಲ, ಬಡ್ಡಿ ತುಂಬ ಜಾಸ್ತಿ ಆಗ್ತಿದೆ, ನನಗೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಇದು ಮಾತಾಡಿದ ಮೇಲೆ ನಾನು ಅವಳಿಗೆ ಹೇಳಿದೆ, ಫಸ್ಟು ಮನೆಗೆ ಹೋದ ತಕ್ಷಣ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಹೇಳು, ನನ್ನದೇ ತಪ್ಪು, ನಾನು ಈ ರೀತಿ ಇದು ಮಾಡಿದ್ದೀನಿ, ನಾನು ಈ ಉದ್ದೇಶಕ್ಕೆ ಮಾಡಿದೆ, ನನಗೆ ಈ ದುಡ್ಡನ್ನು ಹೊಂದಿಸ್ಬೋದು ಅಂತ ಅನ್ನಿಸ್ತು, ನಾನು ಒಂದು ತಿಂಗಳೊಳಗೆ ಇದನ್ನು ಮುಗಿಸ್ಬೋದು ಅಂತ ನನ್ನ ಪ್ಲ್ಯಾನ್ ಇತ್ತು, ಆದರೆ ಇದು ಆಗ್ತಾ ಇಲ್ಲ, ಸೊ ಹೀಗೀಗಾಗಿದೆ ಅಂತ ನೀನು ಎಕ್ಸ್ಪ್ಲೇನ್ ಮಾಡು. ಸರ್ ನಾನು ಹೇಳಿದರೆ ನನ್ನ ಕೊಂದೇ ಬಿಡ್ತಾರೆ ಸರ್ ಅಂತ ಹೇಳಿದ್ರು. ಅಂಥದ್ದೇನೂ ನಡೆಯಲ್ಲ, ನೀನು ಹೇಳು ನನ್ನ ತಪ್ಪಾಗಿದೆ, ಅದಕ್ಕೆ ಹೇಳಿದ್ದು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ. ಒಲ್ಲದ ಮನಸ್ಸಿಂದ ಹೋದ್ಲು ಆ ಹುಡುಗಿ, ಬಟ್ ಕೆಲಸ ಮಾಡಿದ್ಲು. ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡಿ ಹೇಳಿದ್ದು, ನಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ, ತುಂಬ ಕೋಪಿಸ್ಕೊಂಡಿದ್ದಾರೆ, ಬಟ್ ನಾನು ಹೇಳೋದಂತೂ ಹೇಳಿದ್ದೀನಿ ಅಂಥೇಳಿ. ಹೀಗೇನೆ ಒಂದು ವಾರ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ಲು, ಸರ್ ನಾನು ಹೇಳಿದ್ದು ತುಂಬ ಒಳ್ಳೆಯದಾಯಿತು, ನಾನು ಎಲ್ಲಿ ಅಡವಿಟ್ಟಿದ್ನೋ ಆ ಮಾರ್ವಾಡಿ ನಮ್ಮ ಮನೆಗೆ ನೋಟಿಸ್ ಕಳಿಸಿದ್ದ, ಮತ್ತು ಆ ನೋಟಿಸ್ ನಮ್ಮ ಅಪ್ಪನ ಕೈಗೆ ಸಿಕ್ಕಿದೆ,
ಬೇರೆಯವ್ರ ಕೈಗೆ ಸಿಕ್ಕಿದ್ದಿದ್ರೆ ದೊಡ್ಡ ರಂಪರಾಮಾಯಣ ಆಗಿರೋದು. ಇವಾಗ ನಮ್ಮ ಅಪ್ಪನ ಕೈಗೆ ಸಿಕ್ಕಿರೋದ್ರಿಂದ ಅವ್ರಿಗೆ ಹೇಗೂ ವಿಚಾರ ಗೊತ್ತಿರೋದ್ರಿಂದ ದೊಡ್ಡದೇನು ಪ್ರಾಬ್ಲಮ್ ಆಗಿಲ್ಲ. ಅವರು ಹೇಗೋ ಯಾರ್ದೋ ಇದ್ರ ಹತ್ರ ಮತ್ತೆ ಕೈಸೆಲ್ಲ ತಗೊಂಡು ಆ ಚಿನ್ನ ಒಡವೆ ಬಿಡಿಸ್ಕೊಂಡು ಬಂದಿದ್ದಾರೆ ಅಂಥೇಳಿ. ಈಗ ಈ ಕತೆ ಇಲ್ಲಿಗೆ ನಿಂತಿಲ್ಲ. ಇತ್ತೀಚೆಗೆ ಸುಮಾರು 1.5 ವರ್ಷದ ಹಿಂದೆ ಈ ಹುಡುಗಿ ಮತ್ತೆ ನನ್ನ ಹತ್ರ ಬಂದಿತ್ತು. ವಿಚಾರ ಏನು ಅಂತ ಹೇಳಿದರೆ, ಇವಳ ಫಿನಾನ್ಷಿಯಲ್ ಪ್ರಾಬ್ಲಮ್ ಇನ್ನೂ ಮುಗಿದಿಲ್ಲ. ಏನಾಗಿದೆ, ತಂದೆ ತಾಯಿಯ ಒಂದು ಏನೋ ಪ್ರೀತಿ ಗಳಿಸ್ಬೇಕು ಅಥವಾ ಅವರಿಂದ ಎಕ್ನಾಲೇಜ್ಮೆಂಟ್ ಗಳಿಸ್ಬೇಕು ಅನ್ನೋವಂಥ ಇದಕ್ಕೆ ಈ ಹುಡುಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲೂ ಇದ್ಲು. ಅವಳು ಸುಮಾರು 3 ಕೋಟಿ ಬೆಲೆ ಬಾಳುವಂಥ ಒಂದು ವಿಲ್ಲಾ ತಗೊಂಡಿದ್ದಾಳೆ ಸಾಲ ಮಾಡಿ. ಈಗ ಅವಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬಂದ ಸಂಬಳಕ್ಕಿಂತ ಹೆಚ್ಚಿನ ಸಾಲದ ಹೊರೆ ಅವಳ ಮೇಲಿದೆ. 8 ಕ್ರೆಡಿಟ್ ಕಾರ್ಡು, ಎಲ್ಲ ಕ್ರೆಡಿಟ್ ಕಾರ್ಡ್ ಲಿಮಿಟು ಫುಲ್ ಆಗಿದೆ. ಅಂದರೆ ಇವಳು ಜೀವನ ಪೂರ್ತಿ ಕ್ರೆಡಿಟ್ ಕಾರ್ಡ್ ಸುತ್ತೋದ್ರಲ್ಲೇ ಆಗ್ತಾ ಇದೆ. ಒಂದು ಕಡೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಅವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಬರೋ ಸಂಬಳ ಕೂಡ ಸಾಕಾಗ್ತಾ ಇಲ್ಲ. ಮೇಲಿಂದ ಇಲ್ಲಿ ಅಪ್ಪ ಅಮ್ಮ ಇವಳ ಜೊತೆ ಒಂದು 2-3 ತಿಂಗಳಿದ್ದು ಮತ್ತೆ ವಾಪಸ್ ಅವ್ರ ಮನೆಗೆ ಹೊರಟೋಗಿದ್ದಾರೆ. ಅವರು ಈ ಮನೆಯಲ್ಲಿ ಇರೋದಕ್ಕೆ ಕಂಫರ್ಟೇಬಲ್ ಆಗಿರಲಿಲ್ಲ. ಸೊ ಈ ಮಗುವಿನ ತಲೆಯಲ್ಲಿ ಏನಂತ ಹೇಳಿದ್ರೆ, ನಾನು ದೊಡ್ಡ ಮನೆ ಐಷಾರಾಮಿ ಜೀವನ ತೋರಿಸಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಬರ್ತಾರೆ ಅಂತೇಳಿ ಇದು ಕೂಡ ಇಲ್ಲಿ ನಡೆದಿಲ್ಲ. ಅವರು ಮತ್ತೆ ತಮ್ಮ ಹಳೆ ಮನೆಗೆ ಹೊರಟೋಗಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ನಾವು, ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತವೆ, ಅಪ್ಪ ಅಮ್ಮನ ಪ್ರೀತಿಗೋಸ್ಕರ ಎಷ್ಟು ಹಾತೊರಿತವೆ. ಪ್ಲಸ್ ಇಲ್ಲಿ ದುಡ್ಡಿನ ವಿಚಾರ ಅಂತ ಬಂದಾಗ ಅವರು ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ಕೊನೆಗೆ ಈ ಹುಡುಗಿಗೆ ನಾನೊಬ್ಬ ಫಿನಾನ್ಷಿಯಲ್ ಅಡ್ವೈಸರ್ಗೆ ಪರಿಚಯ ಮಾಡಿಕೊಟ್ಟು ಯಾವ ರೀತಿ ಅವಳು ಲೋನನ್ನು ಸಂಭಾಳಿಸ್ಬೇಕು, ಯಾವ ರೀತಿ ಅವಳು ತನ್ನ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತ ಅವಳಿಗೆ ಗೈಡೆನ್ಸ್ ಕೊಡಿಸಿದೆ. ಅಲ್ಲಿ ಅವರು ಪ್ರಮುಖವಾಗಿ ಹೇಳಿದ್ದೆ ಫಸ್ಟ್ ಮಾತು ಇದು, ಫಸ್ಟು ಆ ವಿಲ್ಲಾನ ಸೇಲ್ ಮಾಡಿ ಬಂದಿದ್ದ ದುಡ್ಡನ್ನು ಎಲ್ಲ ಸಾಲ ತೀರಿಸಿ, ಚಿಕ್ಕ ಫ್ಲ್ಯಾಟ್ ಆದರೂ ಪರವಾಗಿಲ್ಲ ಅಥವಾ ಬಾಡಿಗೆ ಮನೆ ಆದರೂ ಪರವಾಗಿಲ್ಲ, ಫಸ್ಟು ಲೋನಿಂದ ಮುಕ್ತರಾಗಬೇಕು ಅಂತೇಳಿ. ಯಾಕೆಂದರೆ ಇವತ್ತಿನ ಸನ್ನಿವೇಶದಲ್ಲಿ ಪೇರೆಂಟ್ಸಿಗೆ ಗೊತ್ತಿಲ್ಲದೇ ಎಷ್ಟೋ ಮಕ್ಕಳು ಮೊಬೈಲಲ್ಲಿ ಇರೋ ಆ್ಯಪ್ಗಳ ಮೂಲಕ ಕೂಡ ದುಡ್ಡು ಹೊಂದಿಸ್ಕೊಂಡು ಲೋನ್ ತಗೊಂಡು ಉಡಾಯಿಸುವಂಥ ಸನ್ನಿವೇಶ ನಾವು ನೋಡಿದ್ದೀವಿ. ಒಂದು ವರ್ಷದ ಹಿಂದೆ ಸುಮಾರು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದೇ ರೀತಿ ಆ್ಯಪಲ್ಲಿ ಲೋನ್ ತೊಗೊಂಡು ಯಾರದೋ ಒತ್ತಡಕ್ಕೆ ಲೋನ್ ಕಟ್ಟೋಕ್ಕಾಗ್ದೇ, ಅಪ್ಪ ಅಮ್ಮನ ಕೇಳೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಳ್ಳುವಂಥ ಸನ್ನಿವೇಶ ಕೂಡ ಬಂದಿದೆ. ಆದ್ದರಿಂದ ಮಕ್ಕಳಲ್ಲಿ ಈ ಫಿನಾನ್ಷಿಯಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಯಾವ ರೀತಿ ಅವರು ಲೋನ್ ತಗೊಂಡು ನಮ್ಮ ಜೀವನ ಹಾಳಾಗ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅನ್ನೋದು ನಮ್ಮ ಈ ಒಂದು ಸಂದೇಶದ ಉದ್ದೇಶ. ದಯವಿಟ್ಟು ಇದನ್ನು ಮಾಡಿ. ಮಕ್ಕಳಿಗೆ ನಂಬರ್ 1 ಖರ್ಚಿನ ವಿಷಯ, 2ನೇದು ಸೇವಿಂಗ್ಸ್ ವಿಷಯ. ಎಷ್ಟೋ ಕಡೆ ನಾವು ನೋಡ್ತೀವಿ, ಹೈಸ್ಕೂಲು ಅಥವಾ ಕಾಲೇಜ್ ಲೆವೆಲಿಂದನೇ ಕೆಲವು ಮಕ್ಕಳು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟು ಶುರು ಮಾಡಿದ್ದಿದೆ. ನಾವು ಅಂಥ ಗೈಡೆನ್ಸ್ ಕೊಡೋದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಇದು ಪೇರೆಂಟ್ಸ್ನ ನಾವೇನು ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅಂತೀವಿ, ಇದರ ನೇರ ರಿಫ್ಲೆಕ್ಷನ್ ನಾವು ಮಕ್ಕಳಲ್ಲಿ ನೋಡಬಹುದು ಅನ್ನೋದು ನಾವು ಅಂದಾಜು ಮಾಡಿರುವಂಥ ವಿಷಯ. ಆದ್ದರಿಂದ ಮಕ್ಕಳಿಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಹೇಳಿಕೊಡೋದು ಅಪ್ಪ ಅಮ್ಮನ ಒಂದು ಪ್ರಮುಖ ಜವಾಬ್ದಾರಿ. ಅದನ್ನು ಸರಿಯಾಗಿ ದಯವಿಟ್ಟು ನಿಭಾಯಿಸಿ.